ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಹಲ್ಲಮ್ಮ ಪ್ರಭು ಹಾಗೂ ಐದಕ್ಕಿ ಮಾರಯ್ಯನವರ ಪರಿಚಯ, ಅವರ ವಚನಗಳು ಹಾಗೂ ವಚನಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಇಂದಿನ ತರಗತಿಯಲ್ಲಿ ಅಮುಗೆ ರಾಯಮ್ಮರವರ ಪರಿಚಯ ಹಾಗೂ ಅವರ ವಚನಗಳು ಹಾಗೂ ವಚನಗಳ ಅರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಅಮುಗೆ ರಾಯಮ್ಮ ಈಕೆಯ ಕಾಲ ಕ್ರಿಸ್ತಶಕ. ನೋಡಿ, ಇವರು ಅಮುಗೆ ರಾಯಮ್ಮ ಮತ್ತು ಅಮುಗೆ ದೇವಯ್ಯ ದಂಪತಿಗಳು. ಅಮುಗೆ ರಾಯಮ್ಮನ ಕಾಲ ಕ್ರಿಸ್ತಶಕ ಸುಮಾರು 1160. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು. ಈಕೆ ಸೊನ್ನಲಿಗೆಯವಳು, ಈಗಿನ ಸೊಲ್ಲಾಪುರ. ಪತಿ ಅಮುಗೆ ದೇವಯ್ಯ, ನೇಯ್ಗೆ ಇವರ ಕಾಯಕ. ಈಕೆಯ ಅಂಕಿತನಾಮ ಅಮುಗೇಶ್ವರ. ತಮ್ಮ ವೈಚಾರಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನಗೈದು ವಚನ ರಚನೆಯ ಮಹಾಕಾಯಕವನ್ನು ರೂಢಿಸಿಕೊಂಡವರು. ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಸಮಾನತೆಯ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನು ವಚನಗಳಲ್ಲಿ ಮೂಡಿಸಿದ್ದಾಳೆ. ನೋಡಿ ಮಕ್ಕಳ, ಇವರೇ ಅಮುಗೆ ರಾಯಮ್ಮನವರು. ಅಮುಗೆ ರಾಯಮ್ಮ ಮತ್ತು ಅಮುಗೆ ದೇವಯ್ಯ ದಂಪತಿಗಳು. ಅಮುಗೆ ರಾಯಮ್ಮನ ಕಾಲವನ್ನು ನಾವು ನೋಡೋದಾದರೆ ಕ್ರಿಸ್ತಶಕ ಸುಮಾರು 1160. ಇವರ ಸ್ಥಳ ಸೊಲ್ಲಾಪುರದ ಸೊನ್ನಲಿಗೆ. ಅಮುಗೆ ದೇವಯ್ಯ ಇವರ ಪತಿ. ಇವರ ಕಾಯಕ ನೇಯ್ಗೆಯಾಗಿತ್ತು. ತಮ್ಮ ವೈಜ್ಞಾನಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನಗೈದು ವಚನ ರಚನೆಯ ಕಾಯಕವನ್ನು ರೂಢಿಸಿಕೊಂಡ ಇವರು ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಸಮಾನತೆಯ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನು ಮೂಡಿಸಿದವರು. ಇವರ ವಚನಗಳ ಅಂಕಿತನಾಮ ಅಮುಗೇಶ್ವರ. ಇನ್ನು ಇವರ ವಚನವನ್ನು ನಾವು ನೋಡೋದಾದರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ನಾಮವ ಒತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಅಮುಗೆ ರಾಯಮ್ಮನವರು ತಮ್ಮ ವಚನದಲ್ಲಿ ಮುಖ್ಯವಾಗಿ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ ಅಲ್ವಾ ಮಕ್ಕಳ? ಪ್ರತಿಯೊಂದು ನೋಡಿ, ಇವಾಗ ಪ್ರಾಣಿಗಳನ್ನು ಗಮನಿಸಿ, ನಾಯಿ ಆಗಿರ್ಬೋದು ಅಥವಾ ಪಕ್ಷಿಗಳಿಗೆ ಬಂದ ಕಾಗೆ ಆಗಿರ್ಬೋದು, ಇರುವೆಗಳಾಗಿರ್ಬೋದು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮದೇ ಆದ ವಿಶೇಷ ಗುಣಗಳನ್ನು ಹೊಂದಿರುತ್ತವೆ. ಆದರೆ ಮಾನವ ಹೊಂದಿರುವ ವಿಶೇಷ ಗುಣವನ್ನು ಇತರ ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಮಾನವ ಅರಿವು, ಆಚಾರ, ಸಮ್ಯಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಎಂಬುದನ್ನು ಅಮುಗೆ ರಾಯಮ್ಮ ಈ ವಚನದ ಮೂಲಕ ಸ್ಪಷ್ಟಪಡಿಸಿದ್ದಾಳೆ. ಇಲ್ಲಿ ಒಂದೇ ಬಣ್ಣದ ಹೋಲಿಕೆ ಇರುವ ಕಾಗೆ ಮತ್ತು ಕೋಗಿಲೆ ಗುಣಸ್ವಭಾವ ಮೊದಲಾದವುಗಳಲ್ಲಿ ಒಂದೇ ತೆರನಾಗಿರೋದಿಲ್ಲ. ಆದ್ದರಿಂದ ಕಾಗೆ ಮರಿ ಎಂದಿಗೂ ಕೋಗಿಲೆಯಾಗಲು ಸಾಧ್ಯ ಇಲ್ಲ. ಅದೇ ರೀತಿ ಆಡಿನ ಮರಿ ಆನೆಯಾಗಲು ಸಾಧ್ಯ ಇಲ್ಲ. ಹಾಗೂ ಇದೇ ರೀತಿ ಆಚಾರ, ವಿಚಾರ, ಅರಿವು, ಸಮ್ಯ ಜ್ಞಾನ ಇಲ್ಲದವನು ಕೇವಲ ಹೆಸರಿನಿಂದ ದೊಡ್ಡ ವ್ಯಕ್ತಿಯಾಗಲಾರ. ಆ ರೀತಿ ದೊಡ್ಡ ವ್ಯಕ್ತಿ ಎಂದು ಹೇಳಿಕೊಂಡು ಹೋಗುವ ಮೂರ್ಖರ ಮುಖವನ್ನು ನೋಡಲಾಗದು ಅಮುಗೇಶ್ವರ ಎಂಬುದಾಗಿ ಅಮುಗೆ ರಾಯಮ್ಮ ತಮ್ಮ ವಚನಗಳಲ್ಲಿ ವಿವರಿಸಿದ್ದಾರೆ. ನೆಕ್ಸ್ಟ್ ನೋಡಿ ಮಕ್ಕಳ, ಇವರು ಶಿವಶರಣೆ ಲಿಂಗಮ್ಮ. ಶಿವಶರಣೆ ಲಿಂಗಮ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈಕೆಯ ಕಾಲ ಕ್ರಿಸ್ತಶಕ ಸುಮಾರು 1160. ಇವರು ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ. ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸುವ ಸಾಧನೆಗೂ ಏನೇನು ಸಂಬಂಧವಿಲ್ಲ ಎಂಬುದನ್ನು ನಿರೂಪಿಸುವ ಶಿವಶರಣೆ ಲಿಂಗಮ್ಮ ಈಕೆಯ ವಚನಗಳಲ್ಲಿ ಕಂಡುಬರುವ ಬೋಧನೆಯ ಧಾಟಿ, ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಇರುವ ವ್ಯತ್ಯಾಸವನ್ನು ಮನೋಜ್ಞವಾಗಿ ತಿಳಿಸುತ್ತದೆ. ಈಕೆಯು ತನ್ನ ಇಷ್ಟ ದೈವ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತದಲ್ಲಿ ತನ್ನ ವಚನಗಳನ್ನು ರಚಿಸಿದ್ದಾಳೆ. ಇನ್ನು ಶಿವಶರಣೆ ಲಿಂಗಮ್ಮ ತನ್ನ ವಚನದಲ್ಲಿ ಏನಪ್ಪ ಹೇಳ್ತಾಳೆ ಅಂತಂದರೆ, ವಿದ್ಯೆ ಸಾಧಕನ ಸೊತ್ತು, ವಿದ್ಯೆ ವಿಹೀನನ ಬದುಕು ನಿರರ್ಥಕವೆಂಬುದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ.
ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು, ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗಿರುವುದನ್ನು ನೆನೆದರೆ ವಿಷಾದವಾಗುತ್ತದೆ. ಆದರೆ ಅಂದೇ ನಮ್ಮ ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ರೀತಿಯನ್ನು ತಮ್ಮ ಈ ವಚನಗಳಲ್ಲಿ ಮಾರ್ಮಿಕವಾಗಿ ತಿಳಿಸುತ್ತಾರೆ. ಇಲ್ಲಿ ನಾವು ಶಿವಶರಣೆ ಲಿಂಗಮ್ಮನವರ ವಚನವನ್ನು ನಾವು ನೋಡಿದಾಗ ನೋಡಿ, ಮನವ ಗೆದ್ದೆನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆಯ ಗೆಡಿಸಿ ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ ಕಾಮ ಕ್ರೋಧವನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷವಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖವ ನೇಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದರೆ ಶಿವಶರಣ ಲಿಂಗಮ್ಮ ತನ್ನ ವಚನದಲ್ಲಿ ಏನಪ್ಪ ಹೇಳ್ತಾಳೆ ಅಂದರೆ, ವಿದ್ಯೆಯನ್ನು ಪರಿಶ್ರಮದಿಂದ ಗಳಿಸಿ ಅದರ ಮೂಲಕ ಹರಿಷಡ್ ವರ್ಗಗಳನ್ನು ನಿಗ್ರಹಿಸಿ. ಹರಿಷಡ್ ವರ್ಗಗಳು ಅಂದರೆ ಏನು? ಕಾಮ ಕ್ರೋಧ ಮದ ಮತ್ಸರ ಲೋಭ, ನಾವು ಇದನ್ನೆಲ್ಲ ಏನು ಹೇಳ್ತೀವಿ, ಇದನ್ನು ಹರಿಷಡ್ ವರ್ಗಗಳು ಅಂತ ಕರಿತೀವಿ. ಇದನ್ನೆಲ್ಲ ನಿಗ್ರಹಿಸಿ ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಶಿವಶರಣ ಲಿಂಗಮ್ಮ ನೀಡಿದ್ದಾಳೆ. ದೇಹ ದಂಡಿಸಿ ತಾನು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಮನವನ್ನು ಗೆದ್ದೆನೆಂದು ನಿದ್ದೆಗೆಟ್ಟು ಓದಿ ವಿದ್ಯೆ ಕಲಿತಿದ್ದೆನೆಂದು ಗರ್ವಪಡಬೇಡಿ. ಈ ರೀತಿ ಹೇಳಿಕೊಳ್ಳುವವನು ಬುದ್ಧಿಹೀನರು. ನಮ್ಮ ಶಿವಶರಣ ಎಲ್ಲರ ಮನವನ್ನು ಹೇಗೆ ಗೆದ್ದಿದ್ದಾರೆಂಬುದನ್ನು ನೀವು ತಿಳಿಯಿರಿ. ಹರಿಷಡ್ವರ್ಗಗಳೆನಿಸಿದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವನ್ನು ಗೆದ್ದು ಆಸೆ ರೋಷಗಳನ್ನು ಬಿಟ್ಟು ಈ ಲೌಕಿಕ ಜಗತ್ತಿನ ಸೆಳೆತಕ್ಕೆ ಆಕರ್ಷಣೆಗೆ ಒಳಗಾಗದೆ ತಾವು ಮಾಡುವ ಕಾಯಕವೇ ಮಹಾಪ್ರಸಾದವೆಂದು ನಂಬಿ ನಮ್ಮನ್ನೆಲ್ಲ ಸಲುಹಿದರು. ಹೇ ಬುದ್ಧಿಹೀನರಿರೇ, ಯೋಗ ಸಮಾಧಿಯಲ್ಲಿದ್ದೇನೆ ಎಂದೆನುತ್ತಾ ನಿದ್ದೆ ಮಾಡಿ ಜಗವನ್ನೇ ಗೆದ್ದೆವೆಂದು ಹೇಳುವ ನೀವು ಶರಣರ ಮಾರ್ಗವನ್ನು ಅನುಸರಿಸಿ. ಆಗ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಮೆಚ್ಚುವನೇ ಹೊರತು ಇಂತಹ ಬುದ್ಧಿಹೀನರಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ಶಿವಶರಣೆ ಲಿಂಗಮ್ಮ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇದುವರೆಗೂ ಹೇಳಿದಂತಹ ವಚನಕಾರರ ವಚನಗಳು, ವಚನಕಾರರ ಪರಿಚಯ, ಅವರ ವಚನಗಳ ಅರ್ಥ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಧನ್ಯವಾದಗಳು ಮಕ್ಕಳ.